ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಒಂದು ಹೊಸ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಆಷಾಢ ಶುರುವಾಗಿ ಒಂದು ವಾರ ಆಗೇ ಹೋಯ್ತು. ಸೊ ಮೊದಲನೇ ಆಷಾಢ ಶುಕ್ರವಾರ ನಾನು ವಿದ್ಯಾರಣ್ಯಪುರದಲ್ಲಿರೋ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಫ್ರೆಂಡ್ಸ್ ಜೊತೆ ಹೋಗಿದ್ದೆ. ಸೊ ಆ ವ್ಲಾಗನ್ನು ಹಾಕಿದ್ದೀನಿ. ಸೊ ಎರಡನೇ ಆಷಾಢ ಶುಕ್ರವಾರ ಬಂದೇ ಬಿಡ್ತು. ಸೊ ನಾನು ಪ್ರತಿ ವರ್ಷವೂ ನಮ್ಮ ಏರಿಯಾದಲ್ಲೇ ಗಣೇಶನ ದೇವಸ್ಥಾನದ ಹತ್ರ ಬನಶಂಕರಿ ದೇವಿನಿ ಕೂಡ ಇದೆ. ಸೊ ಅಲ್ಲಿಗೇ ನಾನು ಮಡ್ಲಕ್ಕಿ ಮತ್ತು ನಿಂಬೆಹಣ್ಣಿನ ದೀಪನ ಹಚ್ತಾ ಇದ್ದೀನಿ. ನಾನು ಮದುವೆ ಆದಾಗಿಂದನೂ ಹಚ್ಕೊಳ್ತಾ ಬಂದಿದ್ದೀನಿ. ಸೊ ಆಷಾಢ ಶುಕ್ರವಾರ ಕೆಲವೊಂದು ಸತಿ 4 ವಾರ ಬರುತ್ತೆ, ಕೆಲವೊಂದು ಸತಿ 5 ವಾರ ಬರುತ್ತೆ. ಸೊ ಯಾವ್ದಾದ್ರು ಒಂದು ವಾರ ನಾನು ಮಡ್ಲಕ್ಕಿ ಕೊಡ್ತೀನಿ ದೇವಿಗೆ ಮತ್ತು ನಿಂಬೆಹಣ್ಣಿನ ದೀಪನ ಹಚ್ತೀನಿ. ಸೊ ಸಾಯಂಕಾಲನೇ ಎಲ್ಲ ಪ್ರಿಪ್ರೇಷನ್ಸ್ನ ಮಾಡಿಕೊಂಡೆ, ಅಂದರೆ ಗುರುವಾರ ಸಾಯಂಕಾಲನೇ. ಬೆಳಗ್ಗೆ ಮಡ್ಲಕ್ಕಿಗೆ ರೆಡಿ ಮಾಡ್ಕೊಳ್ಳೋದು, ನಿಂಬೆಹಣ್ಣಿನ ದೀಪಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ಳೋದು ಟೈಮ್ ಆಗೋಗ್ಬಿಡುತ್ತೆ ಅಂತ ಸಾಯಂಕಾಲನೇ ಸ್ಯಾರಿ ಶಾಪಿಗೆ ಹೋಗಿದ್ದೆ. ಸೊ ಅವರಿಗೆ ದೇವ್ರಿಗೆ ಉಡಿಸೋ ಸ್ಯಾರಿ ಅಂದ ತಕ್ಷಣವೇ ಸ್ವಲ್ಪ ಕಡಿಮೆ ಕ್ವಾಲಿಟಿದನ್ನ ತೋರಿಸಿದ್ರು. ನನಗೆ ಅದು ಇಷ್ಟ ಆಗಲಿಲ್ಲ. ಸ್ವಲ್ಪ ಚೆನ್ನಾಗಿರೋ ಸ್ಯಾರೀಸ್ನೇ ತೋರಿಸಿ ಅಂತ ಹೇಳಿದೆ. ಸೊ ಆವಾಗ ಅವರು ತುಂಬ ಚೆನ್ನಾಗಿರೋ ಸ್ಯಾರೀಸ್ನೆಲ್ಲ ತೋರಿಸಿದ್ರು. ಸೊ ದೇವಿಗೆ ಉಡಿಸೋದು ಅಂದರೆ ರೆಡ್ಡು, ಗ್ರೀನು, ಪಿಂಕು ಮತ್ತು ಯೆಲ್ಲೋ ಕಲರ್ ಆ ಥರನೇ ಎಲ್ಲ ಜಾಸ್ತಿನೇ ತೋರಿಸಿದ್ರು. ಸೊ ನನಗೆ ಫೈನಲಿ ಗ್ರೀನ್ ಕಲರ್ ತೊಗೊಳ್ಳೋಣ ಅಂತ ಮನಸ್ಸಾಯಿತು. ಯಾಕೆಂದರೆ ಅದು ತುಂಬಾ ಚೆನ್ನಾಗಿತ್ತು ಸ್ಯಾರಿ. ಗ್ರೀನ್ ಕಲರ್ ಮತ್ತು ಪಿಂಕ್ ಬಾರ್ಡರ್ ಇತ್ತು. ಸೊ ಅದನ್ನೇ ಲಾಸ್ಟಿಗೆ ಪರ್ಚೇಸ್ ಮಾಡಿದೆ. ಮತ್ತು ಅಲ್ಲಿಂದ ಗಂದಿಗೆ ಅಂಗಡಿಗೆ ಹೋಗಿ ಸೊ ಎಲ್ಲ ಸಾಮಾನೆಲ್ಲ ತೊಗೊಂಡು ಮನೆಗೆ ಬಂದು ಎಲ್ಲ ಜೋಡಿಸ್ಕೊತಾ ಇದ್ದೀನಿ. ಬುಕ್ಸ್ನೆಲ್ಲ ಹೋಗಿ ಇದಕ್ಕಿಡೋಗಪ್ಪ. ಈಗಲ್ಲ ಚಿನಿ. ಸೊ ಮಕ್ಕಳಿಗೆ ಹೋಮ್ವರ್ಕ್ ಮಾಡಿಸ್ತಾ ಇದ್ದೆ. ಸೊ ಬುಕ್ಸ್ನೆಲ್ಲ ಬ್ಯಾಗಲ್ಲಿ ಇಡಿ ಅಂತ ಹೇಳಿ ನಾನು ಎಲ್ಲ ಜೋಡಿಸ್ತಾ ಇದ್ದೆ. ಏನೇನು ಬೇಕು ಮಡ್ಲಕ್ಕಿಗೆ ಎಲ್ಲ ತೊಗೊಂಡು ಬಂದಿದ್ನಲ್ಲ. ಸೊ ಒಂದು ಸತಿ ಎಲ್ಲ ಕ್ರಾಸ್ ಚೆಕ್ ಮಾಡ್ತಾ ಇದ್ದೆ. ಸೊ ಒಂದು ಸಾಮಾನು ಇಲ್ಲ ಅಂದ್ರೂ ಮತ್ತೆ ಅಂಗಡಿಗೆ ಹೋಗಿ ಎಲ್ಲ ತೊಗೊಂಡು ಬರಬೇಕಾಗತ್ತೆ. ಸೊ ಒಂದು ಸತಿ ಎಲ್ಲ ಇಟ್ಕೊಂಡೆ. ಮತ್ತು ಇವಾಗ ಎಲ್ಲನೂ ಬ್ಯಾಗಿಗೆ ಇಟ್ಕೊತಾ ಇದ್ದೀನಿ ಮರಿದಂಗೆ. ಚಾಕುನು ಸತ ಮರಿದಂಗೆ ಇಟ್ಕೊಂಡು ಹೋಗ್ಬೇಕಾಗತ್ತೆ. ಯಾಕೆಂದರೆ ನಿಂಬೆಹಣ್ಣೆಲ್ಲ ಕಟ್ ಮಾಡೋಕ್ಕೆ ಬೇಕಾಗತ್ತೆ ಅಂತ ಅಂದ್ಬಿಟ್ಟು. ಸೊ ಎಲ್ಲ ಜೋಡಿಸ್ಕೊಂಡು ಆದಮೇಲೆ ದೇವ್ರ ಮನೆಯೂ ಸತ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಸೊ ಟೈಲ್ಸ್ನೆಲ್ಲ ಒರೆಸ್ತಾ ಇದ್ದೆ. ಸೊ ನಾನು ಯೂಶ್ವಲಿ ವಾರಕ್ಕೊಂದ್ಸತಿ ಟೈಲ್ಸ್ನೆಲ್ಲ ಒರೆಸ್ಬಿಡ್ತೀನಿ. ಏಕೆಂದರೆ ಎಲ್ಲ ಮಸಿ ಮಸಿ ಥರ ಆಗಿರುತ್ತೆ. ಏಕೆಂದರೆ ದೀಪ ಹಚ್ಚಿರ್ತೀವಿ ಮತ್ತು ಊದ್ಬತ್ತಿ ಎಲ್ಲ ಹಚ್ಚಿರ್ತೀವಲ್ಲ. ಸೊ ಎಲ್ಲ ಕ್ಲೀನಾಗೆ ಒರೆಸ್ಬಿಡ್ತೀನಿ. ಸೊ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಾದ್ಮೇಲೆ ದೇವ್ರ ಸಾಮಾನೆಲ್ಲ ತೊಳಿತಾ ಇದ್ದೆ. ಸೊ ನಾನು ವಿಮ್ ಡ್ರಾಪ್ ಲಿಕ್ವಿಡ್ ಬರುತ್ತಲ್ಲ, ಸೊ ಅದರಲ್ಲೇ ಎಲ್ಲನೂ ವಾಶ್ ಮಾಡ್ತಾ ಇದ್ದೀನಿ. ಸೊ ನಾನು ರಾತ್ರಿಯೇ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ದೇವ್ರ ಸಾಮಾನೆಲ್ಲ ವಾಶ್ ಮಾಡಿ ಸರಿ ಹೋಯಿತು. ಇಲ್ಲಾಂದಿದ್ರೆ ಬೆಳಗ್ಗೆ ಎದ್ದು ನಾನು ಅದನ್ನೆಲ್ಲ ಮಾಡೋಷ್ಟಿಗೆ ಏನಿಲ್ಲ ಅಂದರೂ ಒಂದು ಹಾಫ್ ಆನ್ ಅವರಿಂದ 45 ಮಿನಿಟ್ಸ್ ಬೇಕಾಗುತ್ತೆ. ಮತ್ತು ಮಕ್ಕಳೂ ಸತ ಸ್ಕೂಲಿಗೆ ಬೇರೆ ಕಳಿಸ್ಬೇಕು. ಸೊ ಎಲ್ಲ ಟೈಮ್ ಆಗಿ ಹೋಗಿಬಿಡುತ್ತೆ ಅಂತ ನಾನು ರಾತ್ರಿಯೇ ಆ ಕೆಲಸನ ಮಾಡಿ ಮುಗಿಸ್ಬಿಟ್ಟೆ. ಸೊ ಬೆಳಗ್ಗೆ ಮಕ್ಕಳನ್ನ ರೆಡಿ ಮಾಡಿ ಸ್ಕೂಲಿಗೆ ಬಿಟ್ಟು ಬಂದ ಮೇಲೆ ಕಸ ಎಲ್ಲ ಗುಡಿಸಿ ನೆಲ ಎಲ್ಲ ಒರೆಸ್ದೆ. ಸೊ ನಾನು ಯೂಶ್ವಲಿ ಏನೇ ಹಬ್ಬ ಇದ್ದರೂ ಈ ಥರ ಪೂಜೆ ಏನಾದ್ರು ಮಾಡಬೇಕಂದ್ರೆ ಕಸ ಗುಡಿಸಿ ನೆಲ ಒರೆಸ್ಬಿಡ್ತೀನಿ. ನಮ್ಮ ಹೆಲ್ಪರು ಕೂಡ ಬರ್ತಾರೆ, ಬಟ್ ಅವ್ರು ಬರೋದು ಸ್ವಲ್ಪ ಲೇಟು. ಅದಕ್ಕೋಸ್ಕರ ನಾನೇ ಮಾಡ್ತಾಯಿದ್ದೆ, ಕಸ ಗುಡಿಸಿ ನೆಲ ಒರೆಸ್ತಾ ಇದ್ದೆ. ನಮ್ಮ ಅತ್ತೆ ತಿಂಡಿನ ಮಾಡ್ತಾಯಿದ್ರು, ಶಾವಿಗೆ ಉಪ್ಪಿಟ್ಟಿಗೆಲ್ಲ ಪ್ರಿಪೇರ್ ಮಾಡ್ತಾಯಿದ್ರು. ಸೊ ಕಸ ಗುಡಿಸಿ ನೆಲ ಎಲ್ಲ ಒರೆಸಾದ್ಮೇಲೆ ಸ್ನಾನ ಸತ ಮುಗಿಸ್ಕೊಂಡು ಬಂದೆ. ಸೊ ಶುಕ್ರವಾರ ಆಗಿರೋದ್ರಿಂದ ದೇವಸ್ಥಾನದಲ್ಲಿ 10:30 12 ಗಂಟೆ ಒಳಗಡೆ ನಿಂಬೆಹಣ್ಣಿನ ದೀಪನ ಹಚ್ಚಬೇಕು. ಸೊ ಅದಕ್ಕೆ ಮನೇಲೂ ಸತ ಪೂಜೆ ಮಾಡೋಣ 10:30 ಒಳಗಡೆನೆ ಅಂತ ಅಂದ್ಬಿಟ್ಟು ಬೇಗ ಬೇಗ ಸ್ನಾನ ಎಲ್ಲ ಮಾಡಿಕೊಂಡು ರೆಡಿಯಾಗಿ ಪೂಜೆನ ಮಾಡ್ತಾಯಿದ್ದೆ. ಸೊ ಮನೇಲಿ ಪೂಜೆ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೋಗಿ ನಿಂಬೆಹಣ್ಣಿನ ದೀಪನ ಹಚ್ಬೋದು ಅಂತ ಅಂದ್ಬಿಟ್ಟು.
ಸೊ ಹಬ್ಬದ ದಿನ ಮತ್ತು ವಿಶೇಷ ಪೂಜೆ ದಿನಗಳಲ್ಲಿ ಮನೇಲಿ ಪೂಜೆ ಮಾಡಬೇಕಂದ್ರೆ ನಾನು ಸ್ಯಾರಿನೇ ಉಟ್ಕೊಂಡು ಪೂಜೆ ಮಾಡೋದು ಏನೋ ಒಂಥರ ಚೆನ್ನಾಗಿರುತ್ತೆ. ಸ್ಯಾರಿ ಉಟ್ಕೊಂಡು ದೇವರಿಗೆ ಪೂಜೆ ಮಾಡೋದು ನನಗಂತೂ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಹೂವನೂ ಸತ ತೊಗೊಂಡು ಬಂದಿದ್ದೆ ಮಾರ್ಕೆಟಿಂದ, ಸೇವಂತಿಗೆ ಹೂವು ಮತ್ತು ರೋಜಾ ಹೂವು. ಸೊ ನನಗೆ ವಿಶೇಷ ದಿನದಲ್ಲಿ ಜಾಸ್ತಿ ಹೂವು ಇರಬೇಕು. ಸೊ ಫೋಟೋಗಳಿಗೆಲ್ಲ ಜಾಸ್ತಿ ಇಡಬೇಕು ನಾನು. ಸೊ ಪೂಜೆ ಎಲ್ಲ ಮುಗಿಸಿ ಇವಾಗ ಮಂಗಳಾರತಿನೂ ಸತ ಮಾಡ್ತಾಯಿದ್ದೆ. ಸೊ ದೇವ್ರ ಪೂಜೆ ಮುಗಿಸೋಷ್ಟಿಗೆ 10:30 10:45 ಆಗೇ ಹೋಯಿತು. ಸೊ ರೆಡಿಯಾಗಿ ನಾನು ದೇವಸ್ಥಾನಕ್ಕೆ ಹೊರಟೆ. ನನಗೆ ತಿಂಡಿ ಎಲ್ಲ ತಿನ್ನೋಕ್ಕೆ ಇಷ್ಟ ಆಗಲ್ಲ. ದೇವ್ರ ಪೂಜೆ ಮಾಡಿ ತಿಂಡಿ ತಿಂದು ಆಮೇಲೆ ದೇವಸ್ಥಾನಕ್ಕೆ ಹೋಗೋಕ್ಕೆ ನನಗೆ ಇಷ್ಟ ಆಗಲ್ಲ. ಸೊ ದೇವ್ರ ಪೂಜೆ ಮಾಡಿ ದೀಪ ಹಚ್ಚಿ ಆಮೇಲೆ ಬಂದು ನಾನು ತಿನ್ನೋದು. ಪ್ರತಿ ವರ್ಷವೂ ನಾನು ಹಾಗೇ ಮಾಡೋದು. ಸೊ ಮಮ್ಮಿನೂ ಕೂಡ ಅಷ್ಟೇ, ಪ್ರತಿ ವಾರನೂ ಆಷಾಢ ಶುಕ್ರವಾರದಲ್ಲಿ ದೇವಸ್ಥಾನಕ್ಕೆ ಹೋಗ್ತಾರೆ. ಸೊ ಅಲ್ಲಿ ಮಮ್ಮಿನೂ ಸತ ಸಿಕ್ಕಿದ್ರು ನನಗೆ. ಸೊ ನನಗೆ ರಂಗೋಲಿ ಅಷ್ಟು ನೀಟಾಗಿ ಬರೋದಿಲ್ಲ. ನಮ್ಮ ಓನರ್ ಮನೆ ಹೆಲ್ಪರು ನೀಟಾಗಿ ರಂಗೋಲಿ ಎಲ್ಲ ಬಿಡಿಸಿದ್ಲು. ಸೊ ದೇವಿಗೂ ಅಷ್ಟೇ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು. ಬನಶಂಕರಿಗೆ ಮತ್ತು ವಾಸವಿ ದೇವಿಗೂ. ಸೊ ಇವಾಗ ನಾನು ಮಡ್ಲಕ್ಕಿಗೆ ತೊಗೊಂಡು ಹೋಗಿದ್ನಲ್ಲ, ಸೊ ಅದನ್ನೆಲ್ಲನೂ ರೆಡಿ ಮಾಡ್ತಾಯಿದ್ದೆ. ಮಮ್ಮಿ ಇನ್ನೂ ಬಂದಿತ್ತಿಲ್ಲ. ಸೊ ಮಮ್ಮಿ ಆಮೇಲೆ ಬಂದರು. ಅಷ್ಟೊತ್ತಿಗೆ ನಾನು ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ. ಸೊ ಟ್ರೇಗೆ ಅಕ್ಕಿ ಎಲ್ಲ ಹಾಕಿ ವಿಳೆದೆಲೆ ಅದನ್ನೆಲ್ಲ ಜೋಡಿಸ್ತಾ ಇದ್ದೆ. ಸೊ ಅಷ್ಟೊತ್ತಿಗೆ ಮಮ್ಮಿ ಕೂಡ ಬಂದರು. ಸೊ ನಿಂಬೆಹಣ್ಣಿನ ದೀಪಕ್ಕೂ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಹಾಕು, ತಟ್ಟೆಗೆ ಹಾಕು. ಇದೆಲ್ಲ ಓಪನ್ ಮಾಡಲ, ಬಳೆ ಓಪನ್ ಮಾಡಿಡಿ. ಬಳೆನು ಅಷ್ಟೇ, ಇನ್ನೇನಿಲ್ಲ. ಅಲ್ಲೋದಾಗ ಕೊಟ್ರೆ ಆಯ್ತು ಬಿಡು. ಕವರ್ ತೆಗಿಯೋಣ ಬೇಡ? ಕವರ್ ಇದೆ, ಬ್ಯಾಗಿಂದ ತೆಗಿ ಅಷ್ಟೆ. ಕವರು ತೆಗಿ, ಉಡಿಸ್ತಾರೆ ನಮ್ಮ ಮೇಲೆ, ಅವರೇ ತೆಗಿತಾರೆ. ಸೊ ಆಷಾಢ ಗಾಳಿ ತುಂಬಾ ಇತ್ತು. ಸೊ ದೀಪ ಹಚ್ಚಿದ್ನಲ್ಲ, ಸೊ ಗಾಳಿಗೆ ದೀಪ ಆ ಕಡೆ ಈ ಕಡೆ ಆಗ್ತಾ ಇತ್ತು. ಸೊ ಕೈಯಲ್ಲಿ ಇಟ್ಕೊಂಡಿದ್ದೆ ಆರಬಾರ್ದು ಅಂತ ಅಂದ್ಬಿಟ್ಟು. ಸೊ ನಾನು ಬೆಳಗೋ ಟೈಮಲ್ಲಿ ತುಂಬ ಏನು ರಶ್ ಇತ್ತಿಲ್ಲ. ದೇವಿಗೆ ನೀಟಾಗೆ ಬೆಳಗಿದ್ದಾಯಿತು. ತುಂಬ ಜನ ಇದ್ದಾಗ ಏನು ಹೇಳ್ತಾರೆ ಸ್ವಾಮಿಗಳು ಅಂದರೆ ಆಚೆ ಕಡೆಯಿಂದನೇ ಹಚ್ಚಿ, ಯಾಕೆಂದರೆ ಒಳಗಡೆ ತುಂಬ ಜನ ಇರ್ತಾರೆ. ಸೊ ಸೀರೆಗೋ ಇಲ್ಲ ಅಂದರೆ ಕೂದಲಿಗೆ ಬೆಂಕಿ ಏನಾದ್ರು ತಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಸೊ ಜನ ಇಲ್ಲದೆ ಇರೋ ಕಾರಣ ಮುಂದಕ್ಕೆ ಹೋಗಿ ದೇವಿಗೆ ಬೆಳಗಿದ್ದಾಯಿತು. ನಾನು ಮಮ್ಮಿನೂ ಅಷ್ಟೇ ಬೆಳಗಿದ್ರು. ಅಲ್ಲೂ ಉತ್ಸವ ಮೂರ್ತಿನೂ ಸತ ಇಟ್ಟಿರ್ತಾರೆ, ಅಲ್ಲಿಗೂ ಸತ ಬೆಳಗಿದ್ದೆ.
ದೀಪ ಎಲ್ಲ ಬೆಳಗಾದ್ಮೇಲೆ ಆ ಪ್ಲೇಟ್ನ ಇಡೋಕ್ಕೂ ಸತ ಅಲ್ಲಿ ಜಾಗನ ಮಾಡಿರ್ತಾರೆ. ಸೊ ಅಲ್ಲಿಗೆ ಇಡಬೇಕು, ಅಲ್ಲಿ ಇಲ್ಲಿ ಇಟ್ಟರೆ ಎಲ್ಲ ಗಲೀಜಾಗಿಬಿಡುತ್ತೆ ಅಂತ ಅಂದ್ಬಿಟ್ಟು. ಸೊ ದೀಪ ಎಲ್ಲ ದೇವರಿಗೆ ಬೆಳಗಾದ್ಮೇಲೆ ಇವಾಗ ಮಡ್ಲಕ್ಕಿನ ಕೊಡ್ತಾಯಿದ್ದೀವಿ. ಗಾಳಿ ನೋಡ್ಬೋದು, ಎಷ್ಟು ಗಾಳಿ ಇತ್ತು ಅಂದರೆ ಅಪ್ಪ ಆರೋಗ್ಬಿಡ್ತೀವಿ ಅನ್ನೋ ಥರ ಇತ್ತು ಗಾಳಿ. ಸೊ ದೇವರಿಗೆ ಮಡ್ಲಕ್ಕಿ ಕೊಟ್ಟಿದ್ದೀನಿ. ಸೊ ಸೈಡಲ್ಲಿ ಸ್ಯಾರಿ ಸತ ಇಟ್ಟಿದ್ದಾರೆ, ಮೇಲೆಲ್ಲ ಹಾಕೋದಿಲ್ಲ ಯಾಕೆಂದರೆ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ನಾನು ಕೊಟ್ಟಿದ್ನಲ್ಲ ಆ ಸ್ಯಾರಿಗೇ ಸ್ವಲ್ಪ ಅಕ್ಕಿನೂ ಸತ ಸ್ವಾಮಿಗಳು ಹಾಕಿ ಇವಾಗ ಮಂಗಳಾರತಿ ಸತ ಮಾಡ್ತಾ ಇದ್ದಾರೆ. ಸೊ ಕುಂಕುಮ ಅರ್ಚನೆ ಮತ್ತು ಅರ್ಚನೆ ಸತ ಮಾಡಿದರು. ಸೊ ಪ್ರಸಾದಕ್ಕೆ ಮೊಸರನ್ನು ಕೊಡ್ತಾರೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನನ್ನ ಇನ್ಸ್ಟಾಗ್ರಾಮ್ ಅಕೌಂಟು ಕೂಡ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್ ಬಾಯ್.